ತಡೆ ಹಿಡ್ಬಿಟ್ಟಾರೆ ಇವಾಗ ಹೋಗಿ ಹಲೋ ಚೆಕ್ ಮಾಡಿಸ್ಬೇಕು ಹಲೋ ಏನು ಅಂತ. ರಂಗಮಣಿಯವರೇ, ಹಲೋ, ಹೇಳಿ ಹೇಳಿ ಹೇಳಿ. ಆ ಮೊನ್ನೆ ಇದು ಬ್ರಾಸ್ಲೆಟ್ ಏನೇನು ಹಾಕೊಂಡ್ಮೇಲೆ ಬ್ರಾಸ್ಲೆಟ್ ಬುಕ್ ಮಾಡ್ಕೊಂಡು ಹಾಕೊಂಡ್ರೆ ಹೇಳಿ ನೀವು. ರೋಸ್ ಕ್ವಾರ್ಟ್ಸ್, ಮತ್ತೆ ಆಮೇಲೆ 7 ಚಕ್ರ ಬ್ಯಾಲೆನ್ಸ್, ಬ್ರಾಸ್ಲೆಟ್, ಹೌದು. ಒಂದು ಅದು, ಬ್ಲ್ಯಾಕ್ ಟರ್ಮಲ್ಲಿ ಆಮೇಲೆ ಇನ್ನೊಂದು ಕಳಿಸ್ಕೊಟ್ಟಿದೆ. ಬ್ಲಾಕ್ ಟರ್ಮರಿ ಅದು ಫ್ರೀ ಆಗಿ ಕೊಟ್ಟಿದ್ದೀರಾ. ಅದು ಹೌದು ಅದು ನಿಮ್ಗೆ ಯಾರ ಕಣ್ದೃಷ್ಟಿನೂ ಆಗ್ಬಾರ್ದು ಅಂತ ಹೌದು ಹೇಳಿ ಅರ್ಸಿ ಕೊಟ್ರದ ಅದು. ಹೌದು ಅದಕ್ಕೆ ಒಂದು ಟೈಗರ್ ಐ ಎಲ್ಲ ಐತೆ, ಹೌದು. ಖುಷಿ ಆಯ್ತು. ಅದಾದ್ಮೇಲೆ ಎರಡು, ಫಸ್ಟ್ ಒಂದು ತರ್ಸ್ಕೊಂಡೆ ಏನು ಮನಿ ಅಟ್ರಾಕ್ಷನ್ ಬ್ರಾಸ್ಲೈಟ್ ಅಂತ, ಅದ್ರ ಪವರ್ ಸಿಕ್ಕಾಪಟ್ಟೆ ಇತ್ತು. ಸೊ ಅದಾದ್ಮೇಲೆ ಇಲ್ಲ ನಾನು ನಿಮ್ ಕೈಯಲ್ಲಿರೋದೇ ಬೇಕು ಅಂತ ಹೇಳಿ ತರ್ಸ್ಕೊಂಡಿದ್ದು. ಹೌದು ನೀವೇನ್ ಅಮೌಂಟ್ ಹೇಳಿದ್ರೆ ಅದು ₹1 ನಾನು ಕಮ್ಮಿ ಮಾಡಿಸ್ತಿಲ್ಲ. ಇಲ್ಲ ಮೇಡಮ್, ನೀವು ಕಳ್ಸಿ ನಾನು ಹಾಕ್ತೀನಿ, ಇಮಿಡಿಯೇಟ್ಲಿ ಹಾಕ್ತೆ, ತರ್ಸ್ಕೊಟ್ಟೆ. ಅನ್ಬಿಲೀವ್ ರಿಸಲ್ಟ್ ಏನಂದ್ರೆ ನೆನ್ನೆ ಅಲ್ಲ ಮೊನ್ನೆ ಶನಿವಾರ ಒಂದ್ 4 ಗಂಟೆ ಏನೋ 5 ವರ್ಷದಿಂದ ಆಗಿರ್ಲಿಲ್ಲ ಮೇಡಮ್. ಅದು ನೀವು ನಂಬ್ತೀರೋ ಇಲ್ವೋ, 5 ವರ್ಷದಿಂದ ಆಗಿರ್ಲಿಲ್ಲ. 11,70,000 ನನ್ನ ಅಕೌಂಟ್ ಬಂತು. ಸಮಾಧಾನ ಆಯ್ತಾ? ಸಮಾಧಾನ. ಅದ್ ಹಂಗೆ ಹಿಡ್ದಾರೆ, ಹೋಲ್ಡ್ ಮಾಡೋರೆ. ಮತ್ತೆ ಏನೋ ಆಗಿದೆ, ಸಬ್ ಈಸ್ ರಾಂಗ್, ಬಟ್ ಇವಾಗ ಹೋಗಿ ಕ್ಲಿಯಾರಿಟಿ ತಗೊಳ್ತೀನಿ. ಓಕೆ ಓಕೆ. ಅದಂತೂ ಅಟ್ಲೀಸ್ಟ್ ಅದು ಆಗ್ತಿರ್ಲಿಲ್ಲ, ಚೆಕ್ ಪಾಸ್ ಆಗೋದು ಹಂಗೆ ಕ್ಲೋಸ್ ಆಗೋದು, ಅಮೌಂಟೇ ಬರ್ತಿರ್ಲಿಲ್ಲ. ನನ್ನ ಅಕೌಂಟ್ ಬಂದು ದುಡ್ಡು ಮತ್ತೆ ಹಂಗೆ ಸ್ಟೇಟ್ ಆಗಿದೆ. ಅದೇನಾಗಿದೆ ಅದೇನು ಅಂತ ಕ್ಲಿಯಾರಿಟಿ ತಗೋತೀನಿ, ಬರ್ಲೇಬೇಕು. ನಾನ್ ಕೊಟ್ಟಿರೋದು, ನಾನ್ ದುಡ್ದಿರೋ ಅಮೌಂಟ್ ನನಗ್ ಕೊಡೋದಕ್ಕೆ, ನಾನ್ ಕೊಟ್ಟಿದ್ ದುಡ್ಡು ನನಗ್ ಕೊಡೋದಕ್ಕೆ ಹಿಂದೆ ಮುಂದೆ ಮಾಡ್ತಿದ್ರು. ಅಟ್ಲೀಸ್ಟ್ ಇದೆಲ್ಲ ಸೂಚನೆಗಳು ಅಂದ್ರೆ ನನ್ ಫ್ಯಾಮಿಲಿಗೆ ಅನ್ಬಿಲೀವ್ ರಿಸಲ್ಟ್ ಇದು. ಆತರ ಅಂದ್ರೆ ಎಷ್ಟೆಷ್ಟೋ ಕಳ್ಕೊಂಡ್ಬಿಟ್ಟಿದ್ವಿ, ಹೋಯ್ತು ಅಂತ ಅನ್ಕೊಂಡಿದ್ದು. ಆತರ ಒಳ್ಳೊಳ್ಳೆ. ಆಮೇಲೆ ಕೈ ತುಂಬಾ ವರ್ಕ್ಗಳು ಅಷ್ಟೇ ಮೇಡಮ್, ಎಲ್ಲಾ ಅರ್ಧಕ್ಕರ್ಧ ನಿಂತಿತ್ತು. ನಿಮ್ದು ಏನು ರೀಡಿಂಗ್ ನೋಡಿ ನಾನು ಎಷ್ಟೋ ಅಬ್ಸರ್ವ್ ಮಾಡ್ಕೊಂಡಿದೀನಿ. ನೀವ್ ಹೇಳೋದು ಕಲ್ಲುಪ್ಪಿನ ದೃಷ್ಟಿ ಆಗ್ಬೋದು, ಟೆಂಪಲ್ ಗಳಿಗೆ ಹೋಗ್ ಬನ್ನಿ, ಅಲ್ಲಿ ಪೂಜೆ ಮಾಡ್ಸಿ, ಅದೆಲ್ಲ ನನಗ್ ಗೊತ್ತಿಲ್ಲ. ಈ ತರ ಎಲ್ಲಾ ಮಾಡಿದಾರೆ, ನಮ್ ಮೇಲೆ ಆಗಿದೆ ಅಂತ ಗೊತ್ತಿಲ್ಲ. ಅದೆಲ್ಲ ನಿಜವಾಗಿ ಕನ್ಸ್ಗಳಲ್ಲಿ ಬಂದ್ ದೇವ್ರ ತೋರ್ಸಿರೋದು ಹೌದು ಅಂತ. ಅವನೊಂದ್ ದಾರಿ ಬಿಟ್ಕೊಡ್ತಾರಲ್ವಾ, ಅದು ಎಷ್ಟು ಸತ್ಯ ಅಂದ್ರೆ ನಮ್ಗ್ ಗೊತ್ತೇ ಇರಲ್ಲ. ಅದು ಬ್ರೇಸ್ಲೆಟ್ ಹಾಕೊಂಡಾಗ ಯಾವ ರೀತಿ ಇರತ್ತೆ, ಅದು ತೆಗ್ದಿಟ್ಟು ಬಿಟ್ಟಾಗ ಯಾವ ರೀತಿ? ನಾನ್ ತೆಗ್ದಿಟ್ಟಿಲ್ಲ, ಯಾರೇನಾದ್ರು ಅನ್ಕೊಳ್ಳಿ, ನಾನು ಒಂದಿನನೂ ತೆಗ್ದಿಟ್ಟಿಲ್ಲ ಅದನ್ನ. ನೀವ್ ಯಾವಾಗ ಕಳ್ಸಿದ್ರು ಅವಾಗಿಂದನು ಹಂಗೆ ವೇರ್ ಆಮೇಲೆ ಅಮಾವಾಸ್ಯೆ ಹುಣ್ಮೆಯಲ್ಲಿ ಉಪ್ಪಲ್ಲಿ ತೊಳೆದು ಪೂಜೆ ಮಾಡಿ ಹಾಕೊಳ್ಳಿ, ಇನ್ನೂ ಜಾಸ್ತಿ ಅದಕ್ಕೆ ಪವರ್ ಬರುತ್ತೆ ಅಂತಿದ್ದೀರಲ್ಲ. ಎಲ್ಲದಕ್ಕೂ ಮಾಡ್ತೀನಿ ನಾನು, ಅದೊಂದೇ ಅಲ್ಲ, ಅದು ನಾನ್ ದೇವ್ರು ಕೊಟ್ರ ವರ ಅಂತ ಹಾಕೊಂಡ್ಬಿಟ್ಟಿದೀನಿ ನಾನು. ಅಷ್ಟು ನಿಮ್ಮನ್ನು ನಾನು ಅದೇ ಸ್ಥಾನದಲ್ಲೇ ನೋಡ್ತೀನಿ. ನೋಡಿ ಮೇಡಮ್, ₹100 ಸಂಪಾದಿಸೋದು, ₹1,000 ಸಂಪಾದಿಸೋದು ಬೇರೆ. ಅದ್ರ ತಕ್ಕಂತೆ ಅದ್ ಸತ್ಯ ಹೇಳ್ತಾರಲ್ಲ, ಅದು ಮೇಯ್ನು. ಅದು ಎಷ್ಟು ಜನದಕ್ಕೆ ಹತ್ರ ಆಗಿದಿರೋ ಗೊತ್ತಿಲ್ಲ, ನನ್ನ ಮನಸ್ಸಿಗೆ ದೇವಿ ರೂಪದಲ್ಲಿ ಹತ್ರ ಆಗಿದ್ದೀರಾ. ದೊಡ್ಡ ಮಾತು. ನಂಗೆ ನೀವುಗಳೇ ದೇವರುಗಳು. ಇಲ್ಲ, ನಮ್ಗ್ ಗೊತ್ತಿಲ್ಲ ಅಲ್ವ. ನನ್ ಮಗ್ಳು ಹೇಳ್ತಾಳ, ಅಮ್ಮ ಅಲ್ಲಿ ಯಾರೋ ರೀಡಿಂಗ್ ಇಟ್ಕೊಂಡಲ್ಲಮ್ಮ ಅಂತೇಳಿ. ಇಲ್ಲ, ನಾನ್ ಕೇಳ್ಬಿಟ್ಟೆ ಮುಂದೆ ಹೋಗೋದು, ಸುಮ್ನಿರು ಅಂತೀನಿ. ಅಷ್ಟು ಇದು. ಯಾಕೆಂದ್ರೆ ಜೀವನದಲ್ಲಿ ತುಂಬಾ ನೋವು ತಿಂದ್ಬಿಟ್ಟೆ ಮೇಡಮ್ ನಾನು. ನೆಮ್ಮದಿ ಇದೆ ಅಲ್ವಾ ರಂಗಮಣಿ ಅವರೇ? ಈಗ ಮನ್ಸಿಗೆ ನೆಮ್ಮದಿ ಇದೆ ಅಲ್ವಾ? ನೆಮ್ಮದಿ ಇದೆ. ಮತ್ತೆ ನೀವ್ ಹೇಳ್ತೀರಲ್ವಾ, ಒಂದು ಮೋಟಿವೇಶನ್ ಸ್ಪೀಚ್ ಇದೆಯಲ್ವಾ, ಅದೆಲ್ಲ ನಾನು ಅಳವಡಿಸ್ಕೊಳ್ತೀನಿ. ಹಂಗ್ ಮಾಡ್ಬೇಡಿ, ಹಿಂಗ್ ಮಾಡ್ಬೇಡಿ, ತುಂಬಾ ಇದು ಮಾಡಕ್ ಹೋಗ್ಬೇಡಿ, ನಿಮ್ ಲೈಫ್ ನಿಮ್ಗೆ, ಇದೆಲ್ಲ ಹೇಳ್ತಾರೆ. ನಮ್ಗೇನೆ ಬೆನ್ನಿಗ್ ಚೂರಿ ಹಾಕ್ತಾರೆ, ನೀವ್ ಯೋಚನೆ ಮಾಡ್ಕೊಂಡ್ ಕುತ್ಕೊಂಡ್ರೆ ಅವ್ರು ಜಾಸ್ತಿ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇರ್ತಿರಲ್ಲ. ಅದನ್ನೆಲ್ಲ ನಾನು ತುಂಬಾ